ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಲಕ್ಸುರಿ ಟಾಸ್ಕ್ ಏನಿತ್ತಲ್ವಾ, ಅಂದರೆ ಅದು ಬಜೆಟ್ ಏನಿತ್ತು, ಆ ಬಜೆಟಲ್ಲಿ ಯಾರ್ಯಾರಿಗೆ ಏನೇನು ಬೇಕಂತ ಹೇಳಿ ತೊಗೊಳೋದಿತ್ತು. ಆ ಒಂದು ಪಾಯಿಂಟ್ಸ್ ಕೂಡ ತುಂಬಾ ಇತ್ತು, 10,000 ಪಾಯಿಂಟ್ಸ್ ಕೂಡ ಇತ್ತಲ್ವಾ. ಆ ಪಾಯಿಂಟ್ಸಲ್ಲಿ ಯಾರ್ಯಾರಿಗೆ ಏನೇನು ಬೇಕಾದ ತೊಗೊಳೋದಿತ್ತು. ಅಂದರೆ ಕೆಲವೊಬ್ರಿಗೆ ಮಾತ್ರ ಬಂದಿತ್ತು, ಎಲ್ರಿಗೂ ಬಂದಿರಲಿಲ್ಲ ಲಕ್ಸುರಿ ಬಜೆಟ್. ಈ ಒಂದು ಸಂದರ್ಭದಲ್ಲಿ ಅವರು 3 ಐಟಮ್ಗಳನ್ನು ಬರೆದಿದ್ರು. ಏನೇನಂತ ಹೇಳಿ ನಿಮ್ಗೆಲ್ರಿಗೂ ಗೊತ್ತೇ ಆದ, ಚಿಕನು ಮತ್ತು ಪನ್ನೀರು ಮತ್ತು ಬ್ರೌನ್ ರೈಸ್, ಈ 3 ಬರೆದಿದ್ರು. ಸಂಗೀತ ಅವ್ರಿಗೆ ಅದು ಜಾಸ್ತಿ ಆಗಿಬಿಟ್ಟು, ಪನ್ನೀರ್ 2 ಮಾಡಿದ್ದಾರಲ್ವ, ಅದಕ್ಕೆ ಜಾಸ್ತಿ ಆಗಿ ಕ್ಯಾನ್ಸಲ್ ಆಗಿಬಿಡ್ತು. 11,000 ಆಗಿಬಿಡ್ತಲ್ವ, ಜಾಸ್ತಿ ಆಯ್ತು ಅಂತೇಳಿ ಅದು ಯಾರಿಗೂ ಏನು ಬಂದೇ ಇಲ್ಲ, ಅಲ್ಲಿಗೆ ಕಟ್ ಆಗಿಬಿಡ್ತದು. ಈ ಒಂದು ಇದರಿಂದಾಗಿ ಎಲ್ರಿಗೂ ಬೇಜಾರಾಗಿತ್ತು. ಆಮೇಲೆ ಹೇಳಕತ್ತಿದ್ರು ಏನಂತಂದ್ರೆ, ಸಂಗೀತ ಅವರು ಕೂಡ ಹೇಳಕತ್ತಿದ್ರು, ಬ್ರೌನ್ ರೈಸ್ ಯಾರಿಗಾಗಿ ಇಷ್ಟು ದಿನ ಇದ್ದಿದ್ದಿಲ್ಲ, ಅದು ಇವಾಗ ಯಾಕೆ ಬಂತು, ಇವಾಗ ಅದನ್ನು ನಿಮಗೆ ಬೇಕಿತ್ತಾ ಅಂತ ಹೇಳಿ ಅವರು ಕೆಲವೊಬ್ಬರಿಗೆ ಕೇಳಕತ್ತಿದ್ರು. ಅವರು ಇಲ್ಲ ಅಂತ ಹೇಳಿದರು. ಆವಾಗ ಸಂಗೀತ ಅವರು ಮತ್ತು ಪವಿ ಅವ್ರಿಗೂ ಕೂಡ ಕೇಳಿದರು, ನಿಮಗೂ ಬೇಕಿತ್ತಾ ಅಂಥೇಳಿ. ಇಲ್ಲ, ಎಲ್ರಿಗೂ ಬೇಕಾಗಿತ್ತು ಈ ಮನ್ಯಾಗ ಅಂಥೇಳಿ ಪವಿ ಅವರು ಹೇಳಿದರು. ಆಮೇಲೆ ನಮ್ರತ್ ಅವರು ಹೇಳಿದರು, ಮನ್ಯಾಗ ಎಲ್ರಿಗೂ ಬೇಕಾಗಿತ್ತು, ಅದಕ್ಕೆ ನಾವು ಬರೆದಿರೋದು ಅಂಥೇಳಿ ಹೇಳಿದರು. ಯಾರಿಗೆ ಬೇಕಾಗಿತ್ತು, ಈ ಮನೆಯಲ್ಲಿ ನಾನು ಕೂಡ ಒಬ್ಬಳಲ್ವಾ, ನನ್ನನ್ನು ಕೇಳಬೇಕಿತ್ತಲ್ವಾ, ನನ್ನ ಕೇಳೇ ಇಲ್ಲ ನೀವು, ಹಂಗೆ ಬರ್ದ್ರಿ ಅಂತ ಹೇಳಿ ಇವರು ಕೂಡ ಹೇಳಕತ್ತಿದ್ರು. ಯಾಕಂತಂದ್ರೆ ಇಷ್ಟು ದಿನ ಇರ್ಲಾದದ್ದು ಇವಾಗ ಸಡನ್ ಆಗಿ ಯಾಕೆ ಬಂತು, ನಮ್ಮ ಒಂದು ಲೀಸ್ಟಾಗ ಅದು ಇರಲೇ ಇಲ್ಲ, ಹೆಂಗ್ ಬಂತು, ಯಾಕೆ ಬಂತು ಹೇಳಿ ಸಂಗೀತ ಅವರು ಕೇಳಕತ್ತಿದ್ರು. ಆಮೇಲೆ ನಮ್ರತ ಅವರು ಕೂಡ ಹೇಳಕತ್ತಿದ್ರು, ಇಲ್ಲಿ ಎಲ್ರಿಗೂ ಬೇಕಾಗಿರೋದನ್ನೇ ಬರೀತಿದ್ದೀವಿ, ಹಂಗಂದ್ರೆ ನೀನು ಪನ್ನೀರ್ ಬೇಕಿತ್ತಲ್ವ, ನಾನು ಪನ್ನೀರ್ ಕ್ಯಾನ್ಸಲ್ ಮಾಡ್ಬೋದಿತ್ತಲ್ವ, ಪನ್ನೀರ್ ಕ್ಯಾನ್ಸಲ್ ಮಾಡಿಲ್ಲ, ನಿಮ್ಗೊಬ್ರಿಗೆ ಬೇಕಂತ ಹೇಳಿ ಕೂಡ ನಾನು ಅದನ್ನ ಬರ್ದಿದ್ದೀನಿ ಅಂತ ಹೇಳಿ ಅವ್ರು ಕೂಡ ಹೇಳಿದ್ರು. ಈ ಒಂದು ವಿಚಾರದಿಂದ ಏನು ಗೊತ್ತಾಗತ್ತದಂದ್ರ, ಈ ಬಿಗ್ ಬಾಸ್ ಮನ್ಯಾಗ ಹಿಂಗೆ ಕಿರಿಕಿರಿಗಳು ಬರ್ತಾನೆ ಇರ್ತಾವ. ಆದರೆ ಅರ್ಥ ಮಾಡಿಕೊಂಡು ಆಡೋದು ಮುಖ್ಯ ಅಂತ ಹೇಳ್ತೀನಿ. ಯಾಕಂತಂದರೆ ಸಂಗೀತ ಅವ್ರಿಗೆ ಗೊತ್ತಿಲ್ಲ, ಅವರು ಮೊನ್ನೆ ಕಣ್ಣದಂಗೆ ಆಗಿತ್ತಲ್ವ, ಅದಕ್ಕೆ ಅವರು ಹೊರಗಡೆ ಹೋಗಿದ್ರಲ್ವ, ಅವ್ರಿಗೆ ಗೊತ್ತಿದ್ದಿಲ್ಲ ಬ್ರೌನ್ ರೈಸ್ ಬಗ್ಗೆ. ಅದಕ್ಕೆ ಅವ್ರು ಹೇಳಿದರು, ಇಲ್ಲ ನಾನು ಹೋಗಿದ್ನಲ್ಲ, ನನಗೆ ಗೊತ್ತಾಗಿಲ್ಲ ಅದು ಅಂತೇಳಿ ಅವರು ಅಲ್ಲೇ ಮಾತಾಡಿದರು. ಆಮೇಲೆ ಈ ಕಡೆ ವಿನಯ್ ಅವರು ಕೂಡ, ನಾನು ಈ ಲಕ್ಸುರಿ ಬಗ್ಗೆ ಬಿಟ್ಟಿದ್ದೀನಪ್ಪ, ಈ ಮನೆಗೆ ಬಂದು ಎಲ್ಲವನ್ನು ಬಿಡಾಕತ್ತೀನಿ, ನಾನು ಕಾಫಿ ಬಿಟ್ಟೆ, ಚಿಕನ್ ಬಿಟ್ಟೆ, ಆಮೇಲೆ ಇವಾಗ ಲಕ್ಸುರಿ ಅಂತ ಮರ್ತೇ ಬಿಟ್ಟೆ ಅಂಥೇಳಿ ಅವ್ರು ಕೂಡ ಹೇಳಿದಾರೆ. ಅವ್ರು ಸ್ವಲ್ಪ ಗರಂ ಆಗಿದ್ರು ತನಿಷ್ ಅವ್ರ ಮೇಲೆ. ಇವ್ರು ತನಿಷ್ ಅವರೇ ಮಾಡಿದ್ದಿದೆಲ್ಲ, ತನಿಷ್ ಅವರಿಂದಾನೇ ಹಿಂಗೆಲ್ಲ ಆಗಿರೋದು, ಪನ್ನೀರ್ ಬೇಕು ಸಂಗೀತ ಅವ್ರಿಗೆ ಅಂತ ಹೇಳಿ ಇವ್ರು ಕೂಡ ಹೇಳಿದ್ರಲ್ವ, ಅದಕ್ಕೆ ಬರ್ದಿರೋದು. ಬಟ್ ಈಗ ನೋಡ್ರಿ, 2 ಅದು ಬರೋಕ್ಕೆ ಹೋಗಿ ಒಬ್ರಿಗೂ ಬರೋಕ್ಕೆ ಹೋಗಿ ಎಲ್ರಿಗೂ ಕ್ಯಾನ್ಸಲ್ ಆಗಿಬಿಡ್ತು ಅಂತ ಹೇಳಿ ಫುಲ್ ಸಿಟ್ಟಾಗ್ಬಿಟ್ಟಿದ್ರು ವಿನಯ್ ಅವರು. ಆಮೇಲೆ ಸಂಗೀತ ಅವ್ರು ಕೂಡ ಈ ಥರ ಎಲ್ಲ ಮಾತಾಡಿದ್ರಲ್ವ, ಅದಕ್ಕೆ ನಮ್ರತ ಅವರು ಹೋಗಿ ಅಳ್ಕೊಂತ ಕುಂತಿದ್ರಲ್ಲಿ, ಮೆಂಟಲಿ ತುಂಬ ಹಿಂಸೆ ಕೊಡ್ತಿದ್ದಾರೆ ನನಗೆ ಅಂಥೇಳಿ ಕಣ್ಣೀರಿಟ್ಬಿಟ್ರು ನಮ್ರತ ಅವರು. ಈ ಒಂದು ವಿಚಾರದಿಂದ ಅವರು ಸಂಗೀತ ಅವರು ಮತ್ತೆ ಬಂದು ಆಮೇಲೆ ಎಲ್ಲ ಮಾತಾಡಕತ್ತಿದ್ರು. ಆಮೇಲೆ ಒಬ್ರಿಗೊಬ್ರು ಸಾರಿ ಕೂಡ ಕೇಳ್ಕೊಂಡ್ರು ಎಲ್ಲ ಇದಾಯಿತು. ಆದ್ರೆ ಇಲ್ಲಿ ಏನು ಗೊತ್ತಾಗಕತ್ತದಂದ್ರೆ, ಈಗ ಒಬ್ರಿಗೆ ಬೇಕಂತ ಹೇಳಿ 10 ಜನಕ್ಕೆ ಬೇಡ ಅನ್ನೋದು ತಪ್ಪಾಗುತ್ತಾ. ಆದರೆ 10 ಜನ ಚಿಕನ್ ತಿನ್ನಕತ್ತಾರ ಅಂದರೆ ಒಬ್ರಿಗೆ ಪನ್ನೀರು ಬರೆಯೋದ್ರಲ್ಲಿ ಕೂಡ ಯಾವುದೇ ತಪ್ಪಿಲ್ಲಲ್ವಾ. ಯಾಕಂತಂದ್ರೆ ಈಗ ಎಲ್ಲರೂ ತಿನ್ನಕತ್ತಾರ ಅಂತ ಅಂದಮೇಲೆ ಸಂಗೀತ ಅವರು ಕೂಡ ಆ ಮನೇಲಿ ಇದ್ದಾರ, ಅವ್ರಿಗೂ ಕೂಡ ಬರೆಯೋದು ಕರೆಕ್ಟಾಗಿ ಇದೆ. ಹಂಗಂತ ಹೇಳಿ ನಮ್ರತ ಅವರು ಅವರಿಗೆ ಪನ್ನೀರ್ ಬರಲಿ ಅಂತ ಹೇಳಿ ಬರೆದ್ರು. ಅದು ತನಿಷ್ ಅವ್ರು ಕೂಡ ಹೇಳಿದ್ರು, ಅವ್ರಿಗೂ ಕೂಡ ಪನ್ನೀರ್ ಬೇಕು ಬರಲಿ ಅಂತ ಹೇಳಿ ಹೇಳಿದ್ರಲ್ವ. ಇದು ಒಂದು ಚೆನ್ನಾಗಿ ಅನಿಸಿತು, ಬರ್ದಿರೋದು ಒಬ್ರಿಗೋಸ್ಕರ ಬರ್ದಿರೋದು ಎಲ್ಲನೂ. ಬಟ್ ಸ್ವಲ್ಪ ಅಲ್ಲಿ ಜಗಳ ಆಗಿ ಅಳೋದೆಲ್ಲ ಆಗಿಬಿಡ್ತು. ಬಟ್ ಇದರಿಂದ ನಿಮ್ಗೇನು ಅನಿಸಿತು, ಕರೆಕ್ಟ್ ಯಾರ್ದಿದೆ, ತಪ್ಪು ಯಾರ್ದಿದೆ ಅಂತ ಹೇಳಿ ಅನ್ಸಕತ್ತದ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.